ಅದೇ ಅಕ್ಕ ಮೊನ್ನೆ 500 ರೂಪಾಯಿ ಸಾಲ ಬರ್ಕೊಂಡಿದ್ನಲ್ಲ. ಅಯ್ಯ ಪೆದ್ದ 500 1000 ಕೊಡ್ತೀನಿ. ಆಹಾ 500 ರೂಪಾಯಿ ಮೇಲೆ 500 ರೂಪಾಯಿ ಲಾಭ. ಬಂದೆ ಅಕ್ಕ. ಏ ಬಾರೋ, ಅಲ್ಲೇ ನಿಂತ್ಬಿಟ್ಟಿಲ್ಲ. ಮನೆಗ್ ಮೊದಲನೇ ಸಲ ಬರ್ತಿದ್ಯಾ? ಹೆಂಗಿದೆ ಮನೆ? ಚೆನ್ನಾಗಿದ್ಯಾ? ಅಕ್ಕ ಏನಕ್ಕ ಮನೆ ಇದು ಸಖತ್ತಾಗಿದೆ. ಈ ಮನೆನ ಯಾವ್ದೋ ಶಾರ್ಟ್ ಫಿಲ್ಮ್ ಅಲ್ಲಿ ನೋಡ್ದಂಗಿದೆ ಕಣಕ್ಕ. ಕಣೋ, ದುಡ್ಡು ಕಾಸು ಕಮ್ಮಿ ಆದಾಗ ಸಿಂಚು ಮಿಂಚು ಬಾಯಿ ಬಡಿಕೆಗೆಲ್ಲ ಬಾಡಿಗೆ ಕೊಡ್ತಾ ಇರ್ತೀನಿ ಶೂಟಿಂಗ್ಗೆ. ಹೌದಾ ಅಕ್ಕ? ಅಕ್ಕ ಶೂಟಿಂಗ್ ಇದ್ದಾಗ ನಾನು ಕರೆಯಕ್ಕ, ನಾನು ಬಂದು ನೋಡ್ಕೊಂಡು ಹೋಗ್ತೀನಿ. ಅದಕ್ಕೆ ನಾನು ಕರಿತೀನಿ ಕಣ. ಸರಿ, ಇವಾಗ ನೀ ಏನ್ ತಗೊಂತೀಯಾ? ಜ್ಯೂಸ್ ತಗೋತೀಯಾ, ಮಜ್ಜಿಗೆ ತಗೋತೀಯಾ? ಏನು ಬೇಡಕ್ಕ, ಎಲ್ಲ ಮನೇಲೆ ಆಯ್ತು. ಫ್ರಿಜ್ ಅಲ್ಲಿ ಜ್ಯೂಸು ಮಜ್ಜಿಗೆ ಎಲ್ಲ ಇಟ್ಟಿದ್ರಿ. ಕೋಲ್ಡು ಕೂಲ್ ಚಿಲ್ಲಾಗಿದೆ, ಕುಡ್ಕೊಂಡು ಹೋಗೋ. ಅಕ್ಕ ಸುಮ್ನೆ ನನ್ ದುಡ್ಡು ಕಳ್ಸು, ನಾನು ಹೋಗ್ತೀನಿ ಅಂಗಡಿಗೆ. ಅದ್ಯಾಕ ಹಂಗಾಡ್ತೀಯ? ಕೊಟ್ಟಿರೋ 1000 ರೂಪಾಯಿಗೆ ಒಳ್ಳೆ ಅಂಗಡಿನ ಹೆಸರು ಬರ್ಕೊಟ್ಟಂಗೆ. ಏನ ಈಗ ಗೂಗಲ್ ಪೇನ ಫೋನ್ ಪೇನ ಏನ್ ಹೇಳ? ಎರಡು ಇದೆ, ಯಾವ್ದಕ್ಕಾದ್ರೂ ಹಾಕು. ಸರಿ ನೋಡ, ಫೋನ್ ಪೇ ಬಂತೇನಾ? ಬಂತು ಅಕ್ಕ, ಥ್ಯಾಂಕ್ ಯು. ನಾನಿನ್ ಬರ್ತೀನಿ. ಜ್ಯೂಸ್ ಮಜ್ಜಿಗೆ ನಾವು ಕುಡ್ಕೊಳಕ ಬೇಡ ಅಯ್ಯೋ ಏನಾಯ್ತು? ಏನಿಲ್ಲ ಅಕ್ಕ, ಕುತ್ತಿಗೆ ಚೂರು ಏಟಾಯ್ತು ಅಷ್ಟೇ. ಅಯ್ಯೋ ನನ್ ಫ್ರಿಡ್ಜ್ ಏನಾಯ್ತು? ಅಯ್ಯೋ ತಣ್ಣಗಾಗ್ತಲ್ಲ. ಅಯ್ಯೋ ಲೈಟ್ ಬರ್ತಲ್ಲ. ಅಯ್ಯೋ ನನ್ ಫ್ರಿಡ್ಜ್ ಹೋಯ್ತಲ್ಲ. ಅರ್ಧ ಗಂಟೆ ಮುಂಚೆ ಚೆನ್ನಾಗೇ ಇತ್ತು, ಚೆನ್ನಾಗಿ ಮಾತಾಡ್ಕೊಂಡಿದ್ದೆ. ನನ್ ಮಗಳು ಮಿಂಚು ಸ್ಕಾಲರ್ಶಿಪ್ ಅಲ್ಲಿ ತಂದ್ಕೊಟ್ಟಿದ್ ಫ್ರಿಡ್ಜ್ ಹಾಳಾಗೋಯ್ತಲ್ಲ. ಯಾರಿಗೆ ಹೇಳಿ? ನನ್ ಗಂಟ ಮುಟ್ಬಿಡೋಣ ಫ್ರಿಡ್ಜ್ನ. ಮೊದ್ಲೇ ಹಾಳು ಮಾಡಿಟ್ಟಿದ್ಯಾ, ಇನ್ನೊಂದ್ಸಲ ಹಾಳು ಮಾಡ್ತೀಯಾ? ಅಯ್ಯೋ ನನ್ ಫ್ರಿಡ್ಜ್ ಹೋಯ್ತಲ್ಲಪ್ಪ. ಜಯಮ್ಮ ನಿಲ್ಸಮ್ಮ ಸಾಕು. ನಾನು ಇನ್ನು ಟಚ್ಚು ಮಾಡ್ಲಿಲ್ಲ. ನನ್ನೇನ್ ಸಿಡ್ಲು ಅನ್ಕೊಂಡ್ಬಿಟ್ಟಿದ್ಯಾ ಮುಟ್ಟಿದ ತಕ್ಷಣ ಹಾಳಾಗೋದಕ್ಕೆ? ನನಗದೆಲ್ಲ ಗೊತ್ತಿಲ್ಲ. ನೋಡು, ಈ ಫ್ರಿಡ್ಜ್ ರಿಪೇರಿ ಮಾಡ್ಸಕ್ಕೆ 15,000 ರೂಪಾಯಿ ಆಗತ್ತೆ. 15,000 ರೂಪಾಯಿ ಕೊಟ್ಬಿಟ್ಟು ಮನೆಗೆ ಹೋಗ್ತಾ ಇರೋ. ಏನ 15,000 ರೂಪಾಯ? ಮಾವು ಏನಮ್ಮ ಮಾತಾಡ್ತಾ ಇದ್ಯಾ? 15,000 ಕೊಟ್ರೆ ಹೊಸ ಫ್ರಿಡ್ಜೇ ಬರುತ್ತೆ. ಈ ಕಿತ್ತೋಗಿರೋ ಐಸ್ ಬಾಕ್ಸ್ ತುಂಡಿಗೆ 15,000 ಕೊಡ್ಬೇಕಾ? ನಾನು ಕೊಡಲ್ಲ, ಹೋಗು. ನೀನ್ ಕೇಳಿದ ತಕ್ಷಣ 1000 ರೂಪಾಯಿ ಫೋನ್ ಪೇ ಮಾಡಿದ್ನಾ ಇಲ್ವಾ? ಇವಾಗ ಬಾಯಿ ಮುಚ್ಕೊಂಡು 15,000 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇರ್ಬೇಕು. ಇದರ ಗೊತ್ತು ತಾನೆ ವಯಲಿ ಕಾವಲ್ ಫ್ರಿಡ್ಜ್ ಕೇಸು. ನಾನಿವತ್ತು ಗಡ್ಡ ಪೋಡಿಸ್ಕೊಂಡ್ ಬಂದಾಗ್ಲೇ ಗೊತ್ತಾಗ್ಬೇಕಾಗಿತ್ತು ಜಯಮ್ಮನ ಪೋಡಿಸ್ ಕಳಿಸ್ತಾಳೆ ಅಂತ. ಜಯಮ್ಮ ನಿನ್ ಸವಾಸನೆ ಬೇಡಮ್ಮ.